ಕ್ಷಣಗಳಲ್ಲಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಆರಂಭವಾಗುತ್ತೆ. ಭಾರೀ ಚರ್ಚೆಗೆ ಒಳಪಟ್ಟಿದ್ದಂತಹ ಪಥಸಂಚಲನದ ಅದರಲ್ಲೂ ಕೂಡ ಚಿತ್ತಾಪುರದ ವಿಚಾರವಾಗಿ ಈಗ 300 ಗಣವೇಷಧಾರಿಗಳು ಭಾಗಿಯಾಗೋದಕ್ಕೆ ಕೋರ್ಟ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಪಥಸಂಚಲನಕ್ಕೆ ಕ್ಷಣಗಣನೆ ಎದುರಾಗಿದೆ. ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭವಾಗುವಂತಹ ಪರೇಡ್ ಗಣವೇಷಧಾರಿಗಳ ಮುಖ್ಯ ದ್ವಾರದಲ್ಲೇ ಪರಿಶೀಲಿಸಿ ಒಳಬಿಡುವಂತಹ ಪ್ರಕರಣ ಇದಾಗಿದೆ. ಸದ್ಯ ಪೊಲೀಸರು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಪರೇಡ್ ಸಾಗುವ ಮಾರ್ಗದುದ್ದಕ್ಕೂ ಕೂಡ ಸಿಸಿಟಿವಿ ಡ್ರೋನ್ ಕಣ್ಗಾವಲನ್ನು ಇರಿಸಲಾಗಿದೆ. ಪಥಸಂಚಲನ ಮಾರ್ಗದಲ್ಲಿ ಸದ್ಯ ಕೇಸರಿ ಧ್ವಜ, ಬಂಟಿಂಗ್ಸ್, ಫ್ಲೆಕ್ಸ್ಗಳು ರಾರಾಜಿಸ್ತಿವೆ. ಒಟ್ಟು ಬ್ಯಾಂಡ್ನ ಮೆಂಬರ್ಸ್ ಸೇರಿ 350 ಜನ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕೋರ್ಟ್ ಕರುಣಿಸಿರುವ ಹಿನ್ನೆಲೆಯಲ್ಲಿ ಭಾರೀ ಭದ್ರತಾ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು. ಈಗಾಗಲೇ ಎಲ್ಲೆಡೆ ತಪಾಸಣೆಯನ್ನು ಮಾಡಿದ್ದಾರೆ. ರೆಕಾರ್ಡಿಂಗ್ನಲ್ಲಿರುತ್ತೆ. ಇಡೀ ಪಥಸಂಚಲನ ಮಾರ್ಗದುದ್ದಕ್ಕೂ ಕೂಡ ಸಿಸಿಟಿವಿ ಡ್ರೋನ್ ಕಣ್ಗಾವಲನ್ನೆಲ್ಲ ಇರಿಸಲಾಗಿದೆ. ರಾಜ್ಯದ ಎಲ್ಲಿಯೂ ಕೂಡ ಪಥಸಂಚಲನದಲ್ಲಿ ಪ್ರಾಬ್ಲಮ್ ಆಗಿರಲಿಲ್ಲ. ಈ ಪಥಸಂಚಲನ ಅದ್ಯಾಕೆ ಇಷ್ಟು ಪ್ರತಿಷ್ಠೆಗೆ ಒಳಪಡ್ತು ಅನ್ನೋದು ಸಹಜವಾಗಿ ಗೊತ್ತಿರೋ ವಿಚಾರ. ಪ್ರಿಯಾಂಕ್ ಖರ್ಗೆಯ ಕಾರಣದಿಂದಾಗಿ ಫೈನಲಿ ಈಗ ಅವಕಾಶವನ್ನು ಪಡೆದಿದ್ದಾರೆ. ಆರ್ಎಸ್ಎಸ್ ಮೆಂಬರ್ಸ್ ಹೇಳೋ ಪ್ರಕಾರವಾಗಿ ನಮಗೆ ಎಷ್ಟು ಜನ ಸೇರಿ ಮಾಡ್ತೀವಿ ಅನ್ನೋದಕ್ಕಿಂತ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋದಷ್ಟೇ ಮುಖ್ಯ ಆಗಿತ್ತು ಅಂತ. ಹಾಗಾಗಿ ಕೋರ್ಟ್ ಕೊಟ್ಟಿರೋ ಅನುಮತಿಯ ಪ್ರಕಾರವಾಗಿ ಈಗ ಪಥಸಂಚಲನ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆರಂಭ ಆಗುತ್ತೆ. ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೆ ಈಗಾಗಲೇ ನಾವು ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಷರತ್ತುಬದ್ಧ ಅನುಮತಿ ನೀಡಿದ್ದೇವೆ. ಅದು ಪ್ರಕಾರನೇ ಮಾನ್ಯ ಹೈಕೋರ್ಟಲ್ಲಿನೂ ಒಪ್ಪಿದರು. ಅದು ಡೈರೆಕ್ಷನ್ಸ್ ಪ್ರಕಾರ ಈಗ ನಾವು ಇವತ್ತು ಅವರಿಗೆ ಕಾರ್ಯಕ್ರಮಕ್ಕೆ ಅಲೋ ಮಾಡ್ತಾ ಇದ್ವಿ. ಈಗ ಅವರು 3 o'clock 5:30ವರೆಗೆ ಅವರ ಕಾರ್ಯಕ್ರಮ ಮಾಡಬಹುದು ಅಂತ ಆದೇಶದಲ್ಲಿದೆ. ಅದೇ ರೀತಿಯಿಂದ 300 ಮೆಂಬರ್ಸ್ ಪಾರ್ಟಿಸಿಪೆಂಟ್ಸ್ ಚಿತ್ತಾಪುರ ಕಂದಾಯ ತಾಲೂಕು ಸ್ಥಳೀಯರಿರಬೇಕು ಮತ್ತು 50 ಜನ ಬ್ಯಾಂಡ್ದವರಿಗೆ ಆಚೆಯಿಂದ ಅಲೌಡ್ ಇದೆ. ಅದರ ಜೊತೆಯೂ ಈಗಾಗಲೇ ನಾವು ರೂಟನ್ನು ನಿಗದಿಪಡಿಸಲಾಗಿದೆ. ಅದು ಅಪ್ರಾಕ್ಸಿಮೇಟ್ಲಿ 1.3 ಕಿಲೋಮೀಟರ್ ರೂಟ್ ನಿಗದಿಪಡಿಸಲಾಗಿದೆ. ಅದರ ಸಮೇತ ನಾವು ಇವತ್ತು ಕಟ್ಟುನಿಟ್ಟಾಗಿ ಪೊಲೀಸ್ ಬಂದೋಬಸ್ತನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಟೋಟಲ್ ಆಫೀಸರ್ಸು ಮತ್ತು ಸಿವಿಲ್ ಪೊಲೀಸು ಮತ್ತು ಹೋಮ್ ಗಾರ್ಡ್ಸು ಎಲ್ಲ ಸೇರಿ ರಫ್ಲಿ ಅರೌಂಡ್ 850 ಆಗಿದೆ. ಅದರ ಜೊತೆಯೂ ನಾವು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಪ್ಲಟೂನ್ಸು ಮತ್ತು ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸು ಒಟ್ಟಾರೆ ಸೇರಿ 1000+ ಪೊಲೀಸರನ್ನೇ ನಾವು ಇವತ್ತು ಬಂದೋಬಸ್ತಿಗೆ ನಿಯೋಜಿಸಲಾಗಿದೆ. ಅದರ ಸಮೇತನೂ ನಾವು ಈ ಚಿತ್ತಾಪುರ ಪಟ್ಟಣದಲ್ಲಿ ಯಾವುದೇ ತರಹ ಅಹಿತಕರ ಘಟನೆ ನಡೆಯಬಾರದು ಅಂತ ಚಿತ್ತಾಪುರ ಪಟ್ಟಣ ವ್ಯಾಪ್ತಿಯಲ್ಲೆಲ್ಲ